ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಮುಂದೆ ಕಾಕಿ ಕೂಡ ಎಚ್ಚರಿಕೆ ವಹಿಸಿದೆ. ಇನ್ನು ಮುಂದೆ ಸಿಕ್ಕಾಗಿ ಹೇಳಿಕೆ ಕೊಡೋದು, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ಮಾಡ್ಕೊಳ್ಳೋದು, ಅವರಿಗೆ ಬೈಯೋದು, ತೇಜೋವಧಿ ಕೂಡ ಮಾಡೋದು, ಮೈನ್ ಥಿಂಗ್ ರಾಜಕೀಯ ವ್ಯಕ್ತಿಗಳಿಗೆ ಬೈಯೋದು ಎಲ್ಲ ಕೂಡ ಮಾಡಿದ್ರೆ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾದ ಮೇಲೆ ಕಾಕಿ ಕೂಡ ಕಣ್ಣಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಅವಹೇಳನಕಾರಿ ಮಾಹಿತಿಗಳು, ತೇಜೋವಧಿ ಕೂಡ ಜಾಸ್ತಿ ಆಗ್ತಿದೆ. ಈ ಕಾರಣಕ್ಕಾಗಿ ಪೊಲೀಸರು ಹೊಸದಾಗಿ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಸೀರಿಯಸ್ ಆಗಿ ಕೇಸ್ ಹಾಕ್ತಾ ಬರ್ತಾ ಇದ್ದಾರೆ. 2 ದಿನಕ್ಕೆ ಸರಾಸರಿ 3 ಕೇಸುಗಳು ಕೂಡ ಪ್ರಕರಣಗಳು ಆಗ್ತಾ ಇದೆ. ಇದಕ್ಕೆ ಮೇನ್ ಪ್ರಮುಖ ಪ್ರಕರಣಗಳು ಕೂಡ ಏನು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಡಿಜೆಹಳ್ಳಿ ಗೇಜಹಳ್ಳಿ ಗಲಭೆ ಆಯಿತು, ಅದು ಕೂಡ ಸೋಷಿಯಲ್ ಮೀಡಿಯಾ ಕಾರಣ. ಅಂಡ್ ಮೈಸೂರಲ್ಲಿ ಕೂಡ ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲೆಸೆದ್ರು ಕೂಡ ಅದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಕಾರಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದ್ರು, ಅದು ಕೂಡ ಸೋಷಿಯಲ್ ಮೀಡಿಯಾ ಕಾರಣ. ಶಿವಮೊಗ್ಗದಲ್ಲಿ ಕೂಡ EID ಬಾಂಬ್ ಸ್ಫೋಟಿಸ್ತೀವಿ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ರು, ಇದು ಕೂಡ ಸೋಷಿಯಲ್ ಮೀಡಿಯಾ ಕಾರಣ. ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ಕೂಡ ಮಾಡ್ತಾರೆ. ಈ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದ ಮೇಲೆ ಇನ್ನು ಮುಂದೆ ನಿಗಾ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರತ್ಯೇಕವಾಗಿ ಸೆಂಟರ್ಗಳನ್ನು ತೆಗಿತಾರಂತೆ. ಅಲ್ಲಿ 24 ಗಂಟೆ ಪೊಲೀಸರು ಜಾಲತಾಣ ವೀಕ್ಷಿಸಿ ಹೇಳಿಕೆಗಳು, ಅವಹೇಳನಕಾರಿಗಳ ಮಾಹಿತಿಗಳು, ಸುಳ್ಳು ಸುದ್ದಿಗಳ ಬಗ್ಗೆ ನಿಗಾ ವಹಿಸ್ತಾರೆ. ಅಂಡ್ ಇಂಟೆಲಿಜೆಂಟ್ ಕೂಡ ಇದೆ, ಇಂಟೆಲಿಜೆಂಟ್ ಕೂಡ ಚೆಕ್ ಮಾಡುತ್ತೆ. ದ್ವೇಷ ಭಾಷಣಗಳಾಗಿರ್ಬೋದು, ಸುಳ್ಳು ಸುದ್ದಿ ಹರಡಿಸೋದು, ಅವ್ರ ಬಗ್ಗೆ ಬೈಯೋದು, ತೇಜೋವಧೆ ಮಾಡೋದು ಎಲ್ಲ ಮಾಡಿದ್ರೆ ನಿಮಗೆ ಕೇಸ್ ಆಗುತ್ತೆ. ಮೇನ್ ಥಿಂಗ್ ಅಶ್ಲೀಲ ಚಿತ್ರಗಳು ಹಾಕೋದು, ಪ್ರಚೋದನಕಾರಿ ಪೋಸ್ಟ್ ಹಾಕೋದು, ಹಂಚುವುದು ಕೂಡ ಅಪರಾಧ ಆಗಿರುತ್ತೆ. ನೀವೆಲ್ಲ ತಪ್ಪು ಮಾಡಿದ್ರೆ ನಿಮ್ಮ ವಿರುದ್ಧ ಕೇಸ್ ಆಗುತ್ತೆ, ದಂಡ ಮತ್ತು ಜೈಲು ಶಿಕ್ಷೆ ಕೂಡ ವಿಧಿಸುವ ಸಾಧ್ಯತೆ ಇದೆ. ಯಾವುದೇ ವ್ಯಕ್ತಿ ಸಂಸ್ಥೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ, ನಿಂದನೆ ಕೂಡ ಮಾಡೋದು ಬಳಸುವುದಿಲ್ಲ. ಸತ್ಯತೆ ಮಾಹಿತಿ ಮಾತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೇಕ್ ಇನ್ಫಾರ್ಮೇಶನ್ ನೀವು ಕೊಟ್ರೆ ಅವರ ಮೇಲೆ ಕೂಡ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಎಚ್ಚರಿಕೆಯಾಗಿರಿ. ಈ ರೀತಿ ಪೋಸ್ಟ್ ಮಾಡೋದು, ಇವ್ರ ಬಗ್ಗೆ ಬೈಯೋದು ಎಲ್ಲ ಮಾಡಿದ್ರೆ ನಿಮ್ಮ ಮುಂದೆ ಕೂಡ ಕೇಸ್ ಆಗಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.